ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ವಾಯ್ಸ್ ಲೋ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಬಂದು ಸೊ ನಮಗೆ ಕ್ಲಾಸ್ ರೂಮ್ ಅಲೌಟ್ ಆಗುತ್ತೆ. ಸೊ ನಮ್ಮ ಜೂನಿಯರ್ಸ್ಗೋಸ್ಕರ ನಾವು ಕ್ಲಾಸ್ ರೂಮ್ನ ಬಿಟ್ಟು ಆಚೆ ಬಂದು ಡ್ರೇಪಿಂಗ್ ಕ್ಲಾಸ್ನ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ನೀವು ಡ್ರೇಪಿಂಗ್ನ ನೋಡ್ಬೋದು. ಅಂದರೆ ನನ್ನ ಫ್ಯಾಷನ್ ರಿಲೇಟೆಡ್ ಡ್ರೇಪಿಂಗ್ ಅಂದರೆ ಏನು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಮಾಡ್ತಾ ಇರೋದು ಇವತ್ತು ಪ್ರಿಪ್ರೇಷನ್ ಆಫ್ ಡ್ರೆಸ್ ಫಾರ್ಮ್. ನಾನು ಯಾಕೆ ಅಗ್ಲಗ್ಲ ಮೇಲೆ ನೋಡ್ತಾ ಇದ್ದೀನಿ ಅಂದರೆ ಮ್ಯಾಮ್ ಬಂದುಬಿಡ್ತಾರೆ. ಸೊ ಅದ್ರ ಸಲುವಾಗಿ ನಾನು ಇವಾಗ ಕಂಪ್ಲೀಟಾಗಿ ಮೂಮೆಂಟ್ಸ್ ಅವರೆಲ್ಲ ಮಾಡ್ತಾ ಇರೋದು. ಸೊ ನೋಡಿ ಗೈಸ್, ಇವರು ನಮ್ಮ ಫ್ರೆಂಡ್ಸೇ. ಹಾಯ್ ಹೇಳಿ. ಸೊ ಇವ್ರು ಕಲರಾಗಿ ಮಾಡ್ತಿದ್ದಾರೆ. ಹಾಯ್. ಓ ಮೈ ಗಾಡ್, ಮಹಿಮಾ ಅವರು ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಅಲ್ಲ, ಅದೇ ಪ್ರಿಪ್ರೇಷನ್ಸ್ ಆಫ್ ಡ್ರೆಸ್ ಫಾರ್ಮ್ ಆಗಿತ್ತು. ಸೊ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಸೊ ನಾನು ಗ್ರೀನ್ ಕಲರ್ ಟೇಪ್ ಯೂಸ್ ಮಾಡಿದ್ದೀನಿ. ಕಾಣಿಸ್ತಾ ಇದೆ, ಇಟ್ಸ್ ಓಕೆ, ಬಟ್ ಐ ಹ್ಯಾವ್ ಡನ್ ಮೈ ಎಫರ್ಟ್. ಸೊ ಏನೇ ಕೆಲಸ ಮಾಡಬೇಕಂದ್ರೂ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ಥರ. ನೋಡಿ, ಇನ್ನೂ ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಗೈಸ್, ಫೈನಲಿ ನಾನು ಮುಗಿಸಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಸೊ ನಮ್ಮ ಫ್ರೆಂಡ್ ಕೂಡ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಇದು ಅಂದರೆ ಲೈನ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಫಾರ್ಮ್ ಮೇಲೆ ಅನ್ನೋದನ್ನ ನಾವು ಕಂಪ್ಲೀಟಾಗಿ ನೋಡ್ತೀವಿ. ಲೈಕ್ ಪ್ರಿನ್ಸಸ್ ಬರ್ಸ್ ಲೈನ್, ಚರ್ಸ್ ಲೈನ್ಸ್, ಈ ಥರ ನಾವು ಜಸ್ಟ್ ಡ್ರೇಪಿಂಗ್ ಫಸ್ಟ್ ಕ್ಲಾಸ್ ಅಲ್ವಾ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಇದನ್ನು ಕೂಡ ನಾವು ಫೋಟೋ ತೆಗ್ದು ಹಾಕೋಣ. ಸೊ ಗೈಸ್, ಇದು ನೋಡಿದ್ರಲ್ಲ, ಇದು ಲಾಸ್ಟ್ ಲ್ಯಾಬಲ್ಲಿ ಮಾಡಿದ್ದು, ಅದರ ಲಾಸ್ಟ್ ಕ್ಲಾಸಲ್ಲಿ ಮಾಡಿರೋದು ಇದು. ಸೊ ನಾನು ಫೈನಲಾಗಿ ನೆಕ್ಸ್ಟ್ ಡೇನ ನನ್ನ ಫಾರ್ಮ್ ಮೇಲೆ ಪ್ರಿಪೇರ್ ಮಾಡಿ ಸೊ ಹಾಕಿರೋದನ್ನ ಅದು ನೀಟಾಗಿ ಬಂದಿದೆ. ಸೊ ಅದನ್ನು ರೆಕಾರ್ಡ್ ಆಗಬೇಕು. ಸೊ ಇದು ರಿಜೆಕ್ಟ್ ಆಯಿತು ಅಂತ. ಸೊ ಇದು ಪರ್ಫೆಕ್ಟಾಗಿ ಕಾಣಿಸ್ತಿದೆ, ಮತ್ತು ನೀಟ್ ಫಿನಿಶಿಂಗ್ ಕೂಡ ಇದೆ ಅಲ್ವಾ. ಸೊ ಇದನ್ನೇ ರೆಕಾರ್ಡ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.